टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದು ನನ್ನ ವ್ಯಾಪ್ತಿನಲ್ಲಿಲ್ಲ. ಇದನ್ನು ರಾಜ್ಯಾಧ್ಯಕ್ಷರು ಮತ್ತು ಹೈಕಮಾಂಡ್ ಇದನ್ನು ಗಮನಿಸಬೇಕು. ಇಲ್ಲ, ನಾನು ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ, ಜಾತಿ ಗಣತಿ ವರದಿಯನ್ನು ನಾಳೆ ಕ್ಯಾಬಿನೆಟ್ಟಲ್ಲಿ ತರ್ತಾ ಇದ್ದೀವಿ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳುವಂಥದ್ದು, ಈ ಜಾತಿ ಗಣತಿ ವರದಿ ಕಾಂತರಾಜು ವರದಿಯನ್ನು ಅವ್ರು ಜಾರಿಗೆ ತರ್ತಾ ಇದ್ದಾರಾ, ಅದು ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರ್ತಾ ಇದ್ದಾರಾ? ನೀವು ಕಾಂತರಾಜು ವರದಿಯನ್ನು ಜಾರಿಗೆ ತರ್ತಾ ಇದ್ದರೆ ಜಯಪ್ರಕಾಶ್ ಹೆಗಡೆ ವರದಿ ಏನಾಯಿತು? ಅಥವಾ ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರ್ತಾ ಇದ್ದರೆ ಕಾಂತರಾಜು ವರದಿ ಏನಾಯಿತು? ಇದರ ಎರಡರ ಸ್ಪಷ್ಟತೆಯನ್ನು ಸರ್ಕಾರ ಮಾಡಲೇಬೇಕು. ಅದು ಬಿಟ್ಟು ನಾನು ಚುನಾವಣೆಗಳ ಹತ್ರ ಬಂದಾಗ ಹಿಂದುಳಿದ ವರ್ಗ, ಇನ್ಯಾವುದೋ ನಿಮಗೆ ಅಪಾಯ ಆದಾಗ ಜಾತಿ ಗಣತಿ, ಇದು ಯಾವುದನ್ನು ಕೂಡ ದೀರ್ಘಕಾಲದಲ್ಲಿ ಕರ್ನಾಟಕದ ಜನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 2 ವರ್ಷಗಳಿಂದ ಹೇಳ್ತಾನೆ ಬಂದಿದ್ದೀರಿ, ನಾನು ಜಾತಿ ಗಣತಿಯನ್ನು ತರ್ತೇನೆ ಅಂತ. ಯಾವುದು ಜಾತಿ ಗಣತಿ ಅನ್ನೋದನ್ನು ಸರ್ಕಾರ ಸ್ಪಷ್ಟ ಮಾಡಿ ನಂತರ ಕ್ಯಾಬಿನೆಟ್ನಲ್ಲಿ ಅದನ್ನು ಅನುಮೋದನೆ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇದು ನನ್ನ ವ್ಯಾಪ್ತಿನಲ್ಲಿಲ್ಲ. ಇದನ್ನು ರಾಜ್ಯಾಧ್ಯಕ್ಷರು ಮತ್ತು ಹೈಕಮಾಂಡ್ ಇದನ್ನು ಗಮನಿಸಬೇಕು. ಇಲ್ಲ, ನಾನು ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ, ಜಾತಿ ಗಣತಿ ವರದಿಯನ್ನು ನಾಳೆ ಕ್ಯಾಬಿನೆಟ್ಟಲ್ಲಿ ತರ್ತಾ ಇದ್ದೀವಿ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳುವಂಥದ್ದು, ಈ ಜಾತಿ ಗಣತಿ ವರದಿ ಕಾಂತರಾಜು ವರದಿಯನ್ನು ಅವ್ರು ಜಾರಿಗೆ ತರ್ತಾ ಇದ್ದಾರಾ, ಅದು ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರ್ತಾ ಇದ್ದಾರಾ? ನೀವು ಕಾಂತರಾಜು ವರದಿಯನ್ನು ಜಾರಿಗೆ ತರ್ತಾ ಇದ್ದರೆ ಜಯಪ್ರಕಾಶ್ ಹೆಗಡೆ ವರದಿ ಏನಾಯಿತು? ಅಥವಾ ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರ್ತಾ ಇದ್ದರೆ ಕಾಂತರಾಜು ವರದಿ ಏನಾಯಿತು? ಇದರ ಎರಡರ ಸ್ಪಷ್ಟತೆಯನ್ನು ಸರ್ಕಾರ ಮಾಡಲೇಬೇಕು. ಅದು ಬಿಟ್ಟು ನಾನು ಚುನಾವಣೆಗಳ ಹತ್ರ ಬಂದಾಗ ಹಿಂದುಳಿದ ವರ್ಗ, ಇನ್ಯಾವುದೋ ನಿಮಗೆ ಅಪಾಯ ಆದಾಗ ಜಾತಿ ಗಣತಿ, ಇದು ಯಾವುದನ್ನು ಕೂಡ ದೀರ್ಘಕಾಲದಲ್ಲಿ ಕರ್ನಾಟಕದ ಜನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 2 ವರ್ಷಗಳಿಂದ ಹೇಳ್ತಾನೆ ಬಂದಿದ್ದೀರಿ, ನಾನು ಜಾತಿ ಗಣತಿಯನ್ನು ತರ್ತೇನೆ ಅಂತ. ಯಾವುದು ಜಾತಿ ಗಣತಿ ಅನ್ನೋದನ್ನು ಸರ್ಕಾರ ಸ್ಪಷ್ಟ ಮಾಡಿ ನಂತರ ಕ್ಯಾಬಿನೆಟ್ನಲ್ಲಿ ಅದನ್ನು ಅನುಮೋದನೆ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ.